ಸ್ಥಳೀಯರು ಈ 13ನೇ ಗುಂಡಿಯ ಬಗ್ಗೆ ಏನ್ ಹೇಳ್ತಾರೆ, ಅಲ್ಲಿನ ತನಿಖೆಯ ಕುತೂಹಲ ಯಾಕೆ, ಇವೆಲ್ಲದರ ಬಗ್ಗೆ ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಸರ್ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಪವರ್ ಟಿವಿ ಸ್ಟುಡಿಯೋದಿಂದ ಸ್ಟಾರ್ಟ್ ಆದಂತಹ ಧರ್ಮಯುದ್ಧ ನಿನ್ನೆ ಅಷ್ಟೇ ಮಹಾಯುದ್ಧವಾಗಿ ಧರ್ಮಸ್ಥಳದ ಮಂಜುನಾಥನ ಮಹಾದ್ವಾರದ ಎದುರುಗಡೆಯಿಂದ ಶುರು ಮಾಡಿತು. ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯೂ ಮಾತ್ರ ಅಲ್ಲ, ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಈ ಒಂದು ವಸ್ತುನಿಷ್ಠ ವರದಿ ಏನು ಪವರ್ ಟಿವಿ ಮಾಡ್ತಾ ಇದೆ ಅದಕ್ಕೆ ಹೆಮ್ಮೆಯಿಂದ ತಮ್ಮ ಬೆಂಬಲವನ್ನು ಸೂಚಿಸಿತ್ತು. ನಾನು ಹೇಳ್ತಾ ಇದ್ದೆ ನಿಮಗೆ, ಪಾಯಿಂಟ್ ನಂಬರ್ 13 ತುಂಬಾ ಇಂಟ್ರೆಸ್ಟಿಂಗ್ ಒನ್ ಅಂತ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಈ ಪಾಯಿಂಟ್ನಲ್ಲಿ ಅತಿ ಹೆಚ್ಚಿನ ಕಳೆಬರಹಗಳು, ಅಸ್ಥಿಪಂಜರಗಳು ಸಾಮೂಹಿಕವಾಗಿ ಹೂಳಲಾಗಿದೆ ಅನ್ನುವುದನ್ನು ಪದೇ ಪದೇ ಅನಾಮಿಕ ಹೇಳಿದ್ದಾಗಿ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬರ್ತಾ ಇದೆ. ಯೂಟ್ಯೂಬ್ ಚಾನೆಲ್ಗಳಂದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಯಾರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾತಾಡ್ತಾರೆ, ಯಾರು ಮಾತಾಡ್ತಾರೆ ಅನ್ನೋದು ಗೊತ್ತಿದೆ. ಅಡ್ವೊಕೇಟ್ ಮಂಜುನಾಥ್ ಅವರು ರಿಲೀಸ್ ಮಾಡಿದಂತಹ ಏನು ಪೇಪರ್ ಇದೆ, ಪ್ರೆಸ್ ರಿಲೀಸ್ ಇದೆ, ಅದರಲ್ಲೂ ಕೂಡ ಪಾಯಿಂಟ್ ನಂಬರ್ 13 ಹೈಯೆಸ್ಟ್ ಅಂದ್ರೆ ಟೋಟಲ್ 9 ರಿಂದ 10 ಶವಗಳು, ಅಸ್ಥಿಪಂಜರಗಳು ಸಿಗಬಹುದು ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ವಸ್ತುನಿಷ್ಠ ವರದಿಯನ್ನು ಮಾಡುವಾಗ ಒಂದು ಧರ್ಮಕ್ಷೇತ್ರದ ಬಗ್ಗೆ ಯಾರಾದರೂ ಮಾತಾಡಿದಾಗ, ಒಂದು ಧರ್ಮವನ್ನು ಯಾರಾದರೂ ಟಾರ್ಗೆಟ್ ಮಾಡಿದಾಗ, ಅಥವಾ ಹಿಂದೂ ಧರ್ಮದ ನಂಬಿಕೆಯ ಮೇಲಿರುವ ಮಂಜುನಾಥನ ಮತ್ತೆ ಅಣ್ಣಪ್ಪನ ಮೇಲೆ ನಂಬಿಕೆಯನ್ನು ಕೆಳಗಡೆ ಇಳಿಸುವಂತಹ ಪ್ರಯತ್ನ ಮಾಡಿದಾಗ, ನಾನು ಈಗಲೂ ಹೇಳ್ತೀನಿ, ಕಮ್ಯುನಿಸ್ಟ್ಗಳು ಅಥವಾ ನಾವೇನು ಲೆಫ್ಟ್ ಫ್ರಂಟ್ ಅಂತ ಹೇಳ್ತೀವಿ ಅವರುಗಳು, ಅನ್ಯ ಧರ್ಮೀಯರು ಸೇರಿಕೊಂಡು ಹಿಂದೂ ಧರ್ಮದ ನಂಬಿಕೆಯ ಬುನಾದಿಯಾದಂತಹ ಧರ್ಮಸ್ಥಳದ ನಂಬಿಕೆಯನ್ನು ಕಳಿಸುವಂತ ಕೆಲಸ ಮಾಡುವಾಗ, ಒಂದು ಸಂವಿಧಾನದ 4ನೇ ಅಂಗ ಅಂತ ಕರೆಸಿಕೊಂಡಂತಹ ನಾವು ಈಗ ವಸ್ತುನಿಷ್ಠ ವರದಿಗೆ ಇಳಿದ ಮೇಲೆ ಈ ಯುದ್ಧವನ್ನು ನಾವು ಧರ್ಮಯುದ್ಧ ಅಂತ ಸಾರಿದ್ದೀವಿ. ಈ ಯುದ್ಧವನ್ನು ನಾವು ಧರ್ಮಯುದ್ಧದ ಕಟ್ಟಕಡೆಯ ಯುದ್ಧ ಅಂತ ಸಾರಿದ್ದೀವಿ. ಈಗ ಪಾಯಿಂಟ್ ನಂಬರ್ 13 ಕಾಮನ್ ಸೆನ್ಸ್ ಅಲ್ಲಿ ಮಾತಾಡುವ ನಾವು. ಪಾಯಿಂಟ್ ನಂಬರ್ 13 ನಾನು ನಿಮ್ಗೆ ಹೇಳಿದ್ದೀನಿ, ಭೀಮಾ ಅನ್ನುವವನು, ಭೀಮಾ ಅಂತ ಹೆಸರಿಟ್ಟಿದ್ಯಾರಂತನೂ ನಿಮ್ಗೆ ಗೊತ್ತಿದೆ. ಅನ್ಯ ಧರ್ಮೀಯ ಹುಡುಗನೊಬ್ಬನು ಯೂಟ್ಯೂಬ್ ಅಲ್ಲಿ ಅವನಿಗೆ ಭೀಮಾ ಅಂತ ಹೆಸರಿಡ್ತಾನೆ. ಆ ಭೀಮನನ್ನು ನಾವು ಎಲ್ಲರೂ ಒಪ್ಕೊಂಡಿದೀವಿ. ಎಸ್ಐಟಿ ಏನು ರಚನೆ ಆಗಿದೆ, ಪ್ರಣಬ್ ಮೊಹಂತಿಯವರನ್ನು ಅದರ ಅಧ್ಯಕ್ಷನ ಏನು ಚೇರ್ಪರ್ಸನ್ ಆಗಿ ಮಾಡಿದ್ದಾರೆ. ಅವರ ಕೋರಿಕೆ ಅಂತೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಕೂಡ ಧರ್ಮಸ್ಥಳದ ಕಾವಂದರು, ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆಯವರು ಪೂಜ್ಯರು ಈ ಒಂದು ಎಸ್ಐಟಿಯನ್ನು ಕೂಡ ಸ್ವಾಗತಿಸಿದ್ದಾರೆ. ಮೊದಲಿಗೆ ಅವರು ಸೌಜನ್ಯನ ಮರಣಾನಂತರ, ಸೌಜನ್ಯನ ಹತ್ಯೆಯ ನಂತರ, ಸೌಜನ್ಯನ ರೇಪ್ನ ನಂತರ ಸಿಬಿಐ ಇನ್ಕ್ವೈರಿ ಆಗ್ಬೇಕಂತ ಲೆಟರ್ ಬರೆದವರೇ ಕಾವಂದರು. ಈಗ ಜನಗಳಿಗೆ ಹಲವು ಸಾಮಾಜಿಕ ತಾಳಗಳ ಮೂಲಕ ಅಥವಾ ತಮ್ಮದೇ ಆದ ಯೂಟ್ಯೂಬ್ಗಳ ಮೂಲಕ ಒಂದು ಕಡೆಯ ಏನು ಸಂದರ್ಶನಗಳನ್ನು ಕೊಡುತ್ತಾ, ಆಪಾದನೆಗಳನ್ನು ಮಾಡ್ತಾ, ಕಟ್ಟುಕತೆಗಳನ್ನು ಕಟ್ಟುತ್ತಾ ದಿನದಿಂದ ದಿನಕ್ಕೆ ದಾರಿ ತಪ್ಪಿಸಿದಂತಹ ಈ ಒಂದು ಹಗರಣ ಈಗ ತಾರ್ಕಿಕ ಅಂತ್ಯಕ್ಕೆ ಅಲ್ಲ, ಈ ಹಗರಣ ಒಂದು ಪೂರ್ಣ ವಿರಾಮದ ಹಂತಕ್ಕೆ ಬಂದು ನಿಂತಿದೆ ಅನ್ನುವ ಧೈರ್ಯ ನಮಗೆಲ್ಲರಿಗಿದೆ. ಕಳೆದ ಒಂದು ವಾರದಿಂದ ಎಸ್ಐಟಿ ಅವರು ಏನು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮಂಗಳೂರಿನಲ್ಲಿ ಅವರೇನು ಅವರ ಕಚೇರಿಯನ್ನು ತೆರೆದು ಇಡೀ ಸಾರ್ವಜನಿಕರಿಗೆ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ವಿಳಾಸವನ್ನು ಕೊಟ್ಟಿದ್ದಾರೆ. ಯಾರು ಬೇಕಾದರೂ ಅಲ್ಲಿ ಹೋಗಿ ಅವರ ಏನು ಕಂಪ್ಲೇಂಟ್ಸ್ಗಳಿದ್ದರೆ ಅದನ್ನು ಅಲ್ಲಿ ಲಾಡ್ಜ್ ಮಾಡಬಹುದು ಅಂತ ಹೇಳಿದ್ದಾರೆ. ಈಗ ಪಾಯಿಂಟ್ ನಂಬರ್ 13 ನಾನು ಏನು ಹೇಳ್ತಾ ಇದ್ದೀನಿ, ಪಾಯಿಂಟ್ ನಂಬರ್ 13 ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನೋಡಿ, ನಾನು ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಕಡೆ ನೋಡಿದ್ರೆ ಒಂದು ಅಣೆಕಟ್ಟಿದೆ, ಡ್ಯಾಮ್ ಇದೆ, ನೇತ್ರಾವತಿಗೆ ಕಟ್ಟಿದಂತಹ ಒಂದು ಅಣೆಕಟ್ಟಿದೆ. ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಅಡ್ಡ ಗೋಡೆ ಕಟ್ಟಲಾಗಿದೆ. ಆ ಕಡೆ ಕೆಳಗೆ ನೋಡಿದ್ರೆ ನಾನು 10 ಫೀಟ್ ಡೌನ್ ಅಲ್ಲಿ ಇಂಟರ್ಲಾಕ್ ಇದೆ, ಅಲ್ಲಿ ಕೂತ್ಕೊಳ್ಳುವಂತಹ ಫೆಸಿಲಿಟಿ ಇದೆ. ಆ ಕಡೆ ನೇತ್ರಾವತಿ ಘಟ್ಟದ ಪಾರ್ಕಿಂಗ್ ಇದೆ. ನಿನ್ನೆ ಅಷ್ಟೇ ನಿಮ್ಗೆ ತೋರಿಸಿದೀನಿ. ಐ ಥಿಂಕ್ ಇವತ್ತು ಕೂಡ ನಮ್ಮ ಕ್ಯಾಮರಾಮ್ಯಾನ್ ನಿಮ್ಗೆ ಆ ಕಡೆ ತೋರಿಸ್ತಾ ಇದ್ದಾರೆ. ಈ ಜಾಗದ ಮೇಲಿರುವ ಪ್ರದೇಶನೇ, ಅದರ ಮೇಲೆ ಇರುವ ಈ ತಡೆಗೋಡೆಯ ಮೇಲೆ ಇರುವ ಪ್ರದೇಶನೇ. ಇಲ್ಲಿ 2 ವಿದ್ಯುತ್ ಕಂಬಗಳಿದ್ದಾವೆ. ವಿದ್ಯುತ್ ಕಂಬಗಳ ಮಧ್ಯದಲ್ಲಿರುವ ಈ ಏನು ಜಾಗ ಇದೆ, ಮಣ್ಣು ತುಂಬಲಾಗಿರುವ ಜಾಗ ಏನಿದೆ, ಇದನ್ನು ನಾವು ಪಾಯಿಂಟ್ ನಂಬರ್ 13 ಅಂತ ಕರೀತಾ ಇದ್ದೀವಿ. ಯಾಕಂದ್ರೆ ನಮ್ಮ ಭೀಮ, ನಾವು ಕೌರವ, ಕೆಲವರು ಅವನನ್ನು ಭಸ್ಮಾಸುರ, ಕೆಲವರು ವಿಧ ವಿಧದ ಹೆಸರುಗಳಿಂದ ಕರೀತಾ ಇದ್ದಾರೆ. ಆತನು ತೋರಿಸಿದ ಕಟ್ಟಕಡೆಯ ಪಾಯಿಂಟ್ ಇದಿದೆ. ಇಲ್ಲಿ ಹಲವಾರು ಹೆಣಗಳನ್ನು ಹೂತು ಹಾಕಲಾಗಿದೆ, ಇಲ್ಲಿ ಹಲವಾರು ಅಸ್ಥಿ ಪಂಜರಗಳು ಸಿಗ್ತವೆ ಅಂತ ಹೇಳುವ. ಇಲ್ಲಿಗೆ ನಮಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ನಾನು ನಿಮಗೆ ಆ ದಿನದಿಂದ ಇವತ್ತಿನವರೆಗೆ ಹೇಳ್ತಾ ಇದ್ದೀನಿ. ಸುಳ್ಳಿನ ಕಂತೆಯನ್ನು ಕಟ್ಟುವುದು ಎಷ್ಟು ಸುಲಭವೋ ಅದನ್ನು ಸತ್ಯ ಅಂತ ಪ್ರೂವ್ ಮಾಡೋದು ಅಷ್ಟೇ ಕಠಿಣ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆಲ್ರಿಗೆ ಗೊತ್ತಾಗಿದೆ, 1 ರಿಂದ 10ರವರೆಗಿನ ಎಲ್ಲಾ ಗುಂಡಿಗಳನ್ನು ಅಗೆಯಲಾಗಿದೆ. ಒಂದು ಗುಂಡಿ ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಒಂದು ಅಸ್ಥಿ ಪಂಜರ ಸಿಕ್ಕಿದೆ. ಅದನ್ನೂ ಕೂಡ
ಒಬ್ಬ ಏನು ಗಂಡಸಿನ ಅಸ್ಥಿ ಪಂಜರ ಮತ್ತೆ ಅದರಲ್ಲಿ ಒಂದು ಗಂಡಸಿನ ಒಳ ಉಡುಪು ಸಿಕ್ಕಿದೆ ಅನ್ನುವ ಮಾಹಿತಿ ಇದೆ. ಅದು ಇನ್ನು FSL ಹೋಗುತ್ತೆ. ಅದು ಯಾರ್ದು ಏನು ಅನ್ನುವ ಮಾಹಿತಿ ಇನ್ನು ಸ್ವಲ್ಪ ದಿನಗಳಲ್ಲಿ ಬರಬಹುದು. ಈಗ ನಾನು ತೋರಿಸ್ತಾ ಇರುವ ಪಾಯಿಂಟ್ ನಂಬರ್ 13 ನಾನು ನಿಮ್ಗೆ ನಿನ್ನೆ ಹೇಳಿದೀನಿ. ಇಲ್ಲಿಯ ಇರುವ ಸ್ಥಳೀಯರ ಹತ್ರ ನಾವು ಮಾತಾಡಿದೀವಿ. ಯಾಕಂದ್ರೆ ಇದು ನೋಡಿ, ಇದು ಜನ ಹಾದಿ ಬೀದಿ ಹೋಗುವಂತಹ ರೋಡ್, ಇದು ಜನನಿಬಿಡವಾದಂತಹ ರೋಡು. ಈ ರೋಡಿಂದ ಉಳಿದ ಹಳ್ಳಿಗಳಿಗೆ ಹೋಗುವಂತಹ ರೋಡ್ ಇದು. ಹಾಗೆ ಮೇಲ್ಗಡೆ ನೋಡಿದ್ರೆ ನೀವು ಅಕ್ಕಪಕ್ಕದಲ್ಲಿ ಮನೆಗಳು ಕಾಣ್ತವೆ. ಇದರ ಮೇಲೆ ಕಾರ್ಮಿಕರಿಗೆ, ಇಲ್ಲಿ ನೈರ್ಮಲ್ಯ ನಿರ್ಮಲೀಕರಣ ಮಾಡುವ ಕಾರ್ಮಿಕರಿಗೆ ಕಾಟೇಜ್ಗಳನ್ನು ಮಾಡಿಕೊಡಲಾಗಿದೆ ಧರ್ಮಸ್ಥಳದವರ ಕಡೆಯಿಂದ. ಈ ಕೆಳ ಹಂತದಲ್ಲಿ ಈ ಸೈಟ್ ಇದೆ. ಈಗ ನೀವು ಸೈಟ್ ನೋಡಿದ್ರೆ ಈಗಾಗಲೇ 2 ಪೊಲೀಸವರನ್ನು ಡೇ ನೈಟ್ ಈ ಸೈಟ್ಗೆ ಕಾವಲಾಗಿರಿಸಲಾಗಿದೆ. ಈ ಸೈಟಿಗೆ ಅಂತಲ್ಲ, 1 ರಿಂದ 13 ಏನು ಸೈಟ್ ನಂಬರ್ಸ್ ಇದೆ ಎಲ್ಲದಕ್ಕೂ ಕೂಡ 2 ಪೊಲೀಸನ್ನು ಡೇ ನೈಟ್ ಆಗಿ ಡಿಪ್ಲಾಯ್ ಮಾಡಿದ್ದಾರೆ. ಅವರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗ ನಾವು ನಿಮ್ಗೆ ಹೇಳುವ ಸ್ಟೋರಿ ಏನಂದ್ರೆ, ನಿನ್ನೆನೆ ನಾವು ನಿಮ್ಗೆ ಕೇಳಿದೀವಿ, ಇಲ್ಲಿ ಇರುವ ಒಬ್ಬ ಸ್ಥಳೀಯರನ್ನು ನಾವು ಮಾತಾಡಿಸಿದ್ವಿ. ಈ ಪ್ರದೇಶ ಏನಿದೆ 2017ರಲ್ಲಿ ಧರ್ಮಸ್ಥಳದಲ್ಲಿ ಪ್ರವಾಹ ಬರುತ್ತೆ. ಧರ್ಮಸ್ಥಳದಲ್ಲಿ ಪ್ರವಾಹ ಬಂದಾಗ ಈ ಅಣೆಕಟ್ಟು ಏನು, ಆ ಕಡೆ ಏನು ಅಣೆಕಟ್ಟು ಏನಿದೆ ಅದು ಬಿರುಕು ಬಿಡುತ್ತೆ. ಈ ಕಡೆದು ಎಲ್ಲಾ ಮಣ್ಣುಗಳು ಹೋಗಿರ್ತವೆ. ಇದು ಎಲ್ಲ ಡೌನ್ ಅಂದ್ರೆ 10 ಫೀಟ್ ಕೆಳಗಡೆ ಇರುವ ನದಿಗೆ ತಾಗಿರುವ ಪ್ರದೇಶ ಆಗಿರುತ್ತೆ. ಆಗ ಇಲ್ಲಿ ಇದೆಲ್ಲ ಬಿರುಕು ಬಿಟ್ಟ ನಂತರ ಆ ತಡೆಗೋಡೆಯನ್ನು ಕಟ್ಟಲಾಗಿ, ನೀವು ನೋಡಿ ಅಲ್ಲಿ ಕಲ್ಲುಗಳನ್ನು ಹಾಕಿ ತಡೆಗೋಡೆಗಳನ್ನು ಕಟ್ಟಲಾಗಿದೆ. ಈ ಕಡೆನೂ ಗೋಡೆ ಕಟ್ಟಲಾಗಿದೆ. ಅದರ ಕೆಳಗಡೆನ ಜಾಗವನ್ನು ಇಂಟರ್ಲಾಕ್ ಹಾಕಿ ಮುಚ್ಚಲಾಗಿದೆ. ಅದರ ನಂತರ ನಾವು ಈಗ ಮಾತಾಡಿದ ಈ ಸ್ಥಳೀಯರದ್ದ ಕೇಳಿದಾಗ ಈ ಜಾಗದಲ್ಲಿ ಮಣ್ಣನ್ನೇ ತುಂಬಿಸಿದ್ದು 2017ರ ನಂತರ, ಅಂದರೆ ಆ ಪ್ರವಾಹದ ನಂತರ, ಈ ರಿಪೇರಿಗಳು ಆದ ನಂತರ 2019ಕ್ಕೆ ಈ ಮಣ್ಣನ್ನು ತುಂಬಲಾಗುತ್ತೆ. ನಾನು ಇಸವಿಗಳನ್ನು ನಿಮಗೆ ಪುನಃ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 2019 ಪುನಃ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ಎಲ್ಲಿಂದಲೋ ಬಂದ ಭೀಮಾ ಕೆಲವು ವರ್ಷಗಳಲ್ಲಿ, ಅಂದರೆ 1995ರಿಂದ 2014ರವರೆಗೆ ನಾನು ಧರ್ಮಸ್ಥಳದಲ್ಲಿ ಕೆಲಸ ಇದ್ದೆ. ನಾನು ಮಾಡಿದ ಕೃತ್ಯಗಳು ಅಂದರೆ ಅವನು ಹೂತಾಕಿದ ಎಲ್ಲಾ ಬಾಡಿಗಳು ಮತ್ತೆ ಆದ ರೇಪ್ಗಳು, ಮರ್ಡರ್ಗಳು ಏನು ಹೇಳ್ತಾನವನು, ಅದು 2014ರ ಒಳಗಡೆ. ಬಟ್ ಇಲ್ಲಿಯ ಸ್ಥಳೀಯರು ಹೇಳುದಂದ್ರೆ, ನಾವು ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ, ನಾವು ಇಲ್ಲೇ ಕೆಲಸ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಆಗ ಮಣ್ಣೇ ಇರಲಿಲ್ಲ, ಇಲ್ಲಿ ಹೂತಾಕ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇದು ನದಿಯ ಆ ಕಡೆ ಇತ್ತು, ನದಿಯ ನೀರು ಇಲ್ಲಿ ಹರಿದೋಗ್ತಾ ಇತ್ತು. ಆಲ್ಮೋಸ್ಟ್ ಪ್ರವಾಹಗಳು ಬಂದ್ರೆ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲೂ ನೀರು ಟರ್ನ್ ಆಗಿ ಹೋಗ್ತಾ ಇತ್ತು ಅನ್ನುವ ಮಾಹಿತಿಯನ್ನು ಕೊಟ್ರೆ, ನಮ್ಮ ಹತ್ರ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಪವರ್ ಟಿವಿಯಲ್ಲಿ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ವಿ ವಿಲ್ ಪ್ರೂವ್ ದಟ್. ನಾವು ಇದನ್ನು ಪ್ರೂವ್ ಮಾಡ್ತೀವಿ, ಟೆಕ್ನಿಕಲಿ ಪ್ರೂವ್ ಮಾಡ್ತೀವಿ. ಈ ಮಣ್ಣನ್ನು 2017ರ ನಂತರ ತುಂಬಲಾಯಿತು ಅನ್ನುವ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ನಾವು ನಿಮ್ಗೆ ಕೊಡ್ತೀವಿ. ಈಗ 2014ರಲ್ಲಿ ಇಲ್ಲಿ ಮಣ್ಣೇ ಇರಲಿಲ್ಲ. 2014ರಲ್ಲಿ ಇದು 10 ಅಡಿ ಗುಂಡಿ ಕೆಳಗಡೆ ಇತ್ತು. ಆದ್ರೆ ಈಗ ಬಂದ ಭೀಮಾ ನಾನು 2014ರಲ್ಲಿ ಇದರಲ್ಲಿ ಮುಚ್ಚಿದ್ದೀನಿ ಅಂತ ಹೇಳುದು ಕಟು ಸುಳ್ಳು ಅನ್ನೋದನ್ನು ನಾವು ಪ್ರೂವ್ ಮಾಡ್ತಾ ಇದೀವಿ. ಇಲ್ಲಿನ ಸ್ಥಳೀಯರ ಪ್ರಕಾರ 1 ರಿಂದ 12 ನಾವು ಅಗಿಲಿಕ್ಕೆ ಬಿಡ್ತೀವಿ. 13ಕ್ಕೆ ಬಂದಾಗ ನಮ್ಮ ಒಂದು ಆಗ್ರಹ ಇದೆ, ಈ ಮಣ್ಣು ಯಾವಾಗ ತುಂಬಿಸಿದ್ದು, ಎಲ್ಲಿ ತುಂಬಿಸಿದ್ದು, ಯಾರು ತುಂಬಿಸಿದ್ದು ಎನ್ನುವ ಎಲ್ಲಾ ಪ್ರೂಫ್ ಅನ್ನು ನಾವು ಕೊಡ್ತೀವಿ. ಬಟ್ ಅವರು ಅಗಿಯುವ ಮೊದಲು ಜಿಯೋಗ್ರಫಿಕಲ್ ಎಕ್ಸ್ಪರ್ಟ್ ಅನ್ನು ತಂದುಬಿಟ್ಟು ಈ ಮಣ್ಣು ಯಾವಾಗ ಅಗ್ದಿದೆ ಸ್ಯಾಟಲೈಟ್ ಪ್ರೂಫ್ಗಳನ್ನು ತೆಗೆದವರು ನೋಡಬೇಕು. ಅಲ್ಲೇ ಗೊತ್ತಾಗುತ್ತೆ, ಅಗಿಯುವ ಮೊದಲೇ ಗೊತ್ತಾಗುತ್ತೆ ಈ ಕಟ್ಟುಕತೆ ಸುಳ್ಳು ಎನ್ನುವುದು ಸ್ಥಳೀಯರ ಆಗ್ರಹ. ಈಗ ಈ ಕಡೆ ನೀವು ನೋಡಿದ್ರೆ ಇದು ಈಗಾಗಲೇ ತುಂಬಿದ್ದ ಮಣ್ಣಲ್ಲ, ಇದು ಒಂದು 2-3 ವರ್ಷದ ಹಿಂದೆ ತುಂಬಿದ ಮಣ್ಣು. ಅದಕ್ಕಾಗಿ ಇಲ್ಲಿ ಏನೂ ಜಾಸ್ತಿಯಾಗಿ ಬೆಳೆದಿಲ್ಲ. ನೀವು ನೋಡಿದ್ರೆ ಇಲ್ಲಿ ಮರಳುಗಳಿದ್ದಾವೆ, ಆ ಕಡೆ ಕೆಲವು ಗಿಡಗಂಟಿಗಳ ಇದನ್ನು ಕಡ್ದಾಕ್ಬಿಟ್ಟಿದ್ದಾರೆ. ಇಲ್ಲಿ ಯಾಕೆ ಈ ಪ್ರದೇಶದಲ್ಲಿ ಯಾಕೆ ಹುಲ್ಲು ಬೆಳೆದಿಲ್ಲ, ಆ ಕಡೆ ಹುಲ್ಲು ಎಷ್ಟು ಬೆಳೆದ. ಈಗ ನಮ್ಮಲ್ಲಿ ಒಬ್ರು ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಇದ್ದಾರೆ. ಈಗ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ನಾವು ಒಬ್ರು ಹಿರಿಯರು, ಅವರು ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್ ಇದ್ದಾರೆ, ಅವ್ರ ಹತ್ರ ಕೇಳ್ತೀವಿ. ಸರ್, ನಿಮ್ಮ ಹೆಸರು? ಯತೀಶ್ ಅವರು, ಏನ್ ಮಾಡ್ತೀರಿ ನೀವು? ನಾವು ಕೃಷಿಕರಾಗಿದ್ದೇವೆ. ಇದನ್ನು ನೋಡಿದಾಗ ನಿಮ್ಗೆ ಇದು ಎಷ್ಟು ವರ್ಷದ ನಂತರ ಹಾಕಿದ ಮಣ್ಣು ಇರ್ಬೋದು, ಬೆಳೆದ ಗಿಡಗಂಟೆಗಳಿರ್ಬೋದು, ಅಥವಾ ಕೆಲವು ಪ್ರದೇಶದಲ್ಲಿ ನೀವು ನೋಡಿದಾಗ ಅಲ್ಲಿ ಯಾವ್ದು ಗಿಡಗಳು ಕಾಣ್ತಾ ಇಲ್ಲ, ಯಾಕಂತ ಅನ್ಸ್ಬೋದು ನಿಮ್ಗೆ? ಈಗ ಮಣ್ಣು ಹೇಗಿರ್ತದೆ ಅಂದ್ರೆ, ಸಾಮಾನ್ಯವಾಗಿ ಮಣ್ಣು ಮೊದಲೇ ಹಾಕಿದ್ರೆ ಗಿಡಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಲೇಟೆಸ್ಟ್ ಆಗಿ ಮಣ್ಣು ಹಾಕಿದಾಗ ಅದ್ರ ಗಿಡಗಳು ಬರುವುದು ಬಹಳ ಕಡಿಮೆ, ಬರುವುದಿಲ್ಲ.
ಒಂದು ಯಾವುದೇ ಹೊಸ ಮಣ್ಣಲ್ಲಿ ಬರಬೇಕಾದ್ರೆ ಸಾಮಾನ್ಯ 1 ತಿಂಗಳಿಂದ ಗಿಡಗಳು ಪ್ರಾರಂಭ ಆಗ್ತವೆ. ಆನಂತರ ಒಂದು 3 ತಿಂಗಳು 4 ತಿಂಗಳಾಗ ಚೆನ್ನಾಗಿ ಬರುವಂಥದ್ದು, 6 ತಿಂಗಳಂತೂ ತುಂಬ ಬಲ್ಲೆಗಳು ಬಂದಾಗೆ ಬರ್ತವೆ. ಈಗ ಅಲ್ಲಿ ತುಂಬಿಕೊಂಡಿದೆ, ಅಲ್ಲಿ ನಾವು ಬಲ್ಲೆ ನೋಡ್ತಾ ಇದ್ದೇವೆ ಇದರ ಮೇಲೆ. ಅದು ಇತ್ತೀಚೆಗೆ ಹಾಕಿದಂಥ ಯಾವುದು ಸೌದೆ ಅದರ ಮೇಲೆ ಬಲ್ಲೆ ತುಂಬಿದೆ ಅಂದರೆ ಅದಕ್ಕೆ ಸಾಮಾನ್ಯ ಒಂದು 6 ತಿಂಗಳ ಮೇಲೆ ಅದು ತುಂಬಿಕೊಂಡದು ಅಂತ ಹೇಳ್ಬೋದು, ಅಂದರೆ ಒಂದು ತೆಗೆದಿದ್ರು ಕೂಡ ಅಂತ ಹೇಳುವಂಥದ್ದು. ಹಾಗಾಗಿ ಇದು ಈ ಜಾಗ ನೋಡುವಾಗ ಬಹುಶಃ 3 ತಿಂಗಳು ಅಥವಾ 4 ತಿಂಗಳ ಒಳಗಿನ ಏನೋ ಅಲ್ಲಿ ಕೆಲಸ ಆಗಿರ್ಬೋದು ಅಂತ ನಾವು ಅಂದಾಜು ಮಾಡಬಹುದು ಅಂತ ಹೇಳುವಂಥದ್ದು. ವೀಕ್ಷಕರ, ಇದನ್ನೇ ನಾನು ಹೇಳ್ತಾ ಇರೋದು. ನೋಡಿ, ಈ ಮಣ್ಣನ್ನು ನಾವು ಹೇಳಿದ ಪ್ರಕಾರ ನೀವು ನೋಡಿ, ಆ ಗುಡ್ಡೆ ಇದೆ, ಆ ಗುಡ್ಡೆ ಹಲವು ದಶಕಗಳ ಹಿಂದಿನ ಗುಡ್ಡೆ ನೀವು ಕಾಣಬಹುದು. ಅಲ್ಲಿ ಬೆಳೆದ ಗಿಡಗಂಟಿಗಳನ್ನು ನೀವು ಕಾಣಬಹುದು, ಅಲ್ಲಿ ಬೆಳೆದ ಮರಗಳನ್ನು ನೀವು ಕಾಣಬಹುದು. ಬಟ್ ಈ ಕಡೆ ನೀವು ನೋಡಿದ್ರೆ ಇದು ನೋಡಿ ದಶಕಗಳ ಹಿಂದೆ ಇರುವ ಮರಗಳು. ನೀವು ನೋಡಿ, ಇದು ಒಂದು ತರ 10 ಫೀಟ್ ಕೆಳಗಡೆ ಇತ್ತು. ಅದರ ದಶಕಗಳ ಹಿಂದಿನ ನೀವು ಸೀನ್ಗಳನ್ನು ಅದರಲ್ಲಿ ನೋಡಬಹುದು. ಅಲ್ಲಿ ಯಾವ ರೀತಿಯಾಗಿ ಮರಗಳು ಬೆಳೆದಿದ್ದಾವೆ, ಯಾವ ರೀತಿಯಾಗಿ ಆ ಬಲ್ಲೆಗಳು ಬೆಳೆದಿದ್ದಾವೆ, ಯಾವ ರೀತಿಯಾಗಿ ಆ ಒಂದು ಪ್ರದೇಶ ಇದೆ ಅಂತ. ಬಟ್ ಈ ಪ್ರದೇಶಕ್ಕೆ ಬಂದಾಗ ಇದು ಒಂದು ಜೌಗು ಪ್ರದೇಶ ತರ ನಿಮಗೆ ಕಾಣ್ತಾ ಇದೆ, ಒಂದು ರೀತಿಯ ಹುಲ್ಲುಗಾವಲಿನ ಪ್ರದೇಶ ತರ ಕಾಣ್ತಾ ಇದೆ. ಈವನ್ ಈ ರೋಡ್, ನಾವು ಈಗ ತೋರಿಸ್ತಾ ಇರುವ ಈ ರೋಡ್ ಇದೆ ಅಲ್ವಾ, ನೋಡಿ, ಈಗ ಈ ರೋಡಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೋಡ್ ಮುಂದೇನು ಒಂದು ಕಾಲುವೆ ತರ ಇತ್ತಂತ, ಈಗಲೂ ನೀರು ಈ ಕಡೆಯಿಂದ ಹರಿದು ಬಂದು ಈ ಕಡೆಯಿಂದ ಇಳಿದು ಹೋಗುತ್ತೆ ಅನ್ನೋದಕ್ಕೆ ಈ ರೋಡಿನ ಏನು ಪರಿಸ್ಥಿತಿಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನೀಗ ಕೇಳ್ತಾ ಇದ್ದೀನಿ, ನಿನ್ನೆ PWD ಅವರ ಹತ್ರ ನಾವು ಮಾತಾಡಿದಾಗ ಈ ರೋಡ್ 2009ರಲ್ಲಿ ಇದನ್ನು ಮೇಲ್ಗಡೆ ಮಾಡಿ ಕಟ್ಟಲಾಯಿತು. ಅದಕ್ಕಿಂತ ಮುಂಚೆ ಕೂಡ ಈ ರೋಡ್ ಕೆಳಗಡೆ ಇತ್ತು, ಈ ಕಡೆ ಡೌನ್ ಆಗಿ ಒಂದು 10 ಫೀಟ್ ಕೆಳಗಡೆ ಇತ್ತು ಅಂತ. ಎಲ್ಲಿನೂ ಕಂಡ್ರು ಕೂಡ ಇದು 2014ರಲ್ಲಿ ಹಾಕಿದ ಮಣ್ಣಲ್ಲ, ಇದು ಖಾಲಿ 2, 3, 4 ವರ್ಷದ ಹಿಂದೆ ತುಂಬಿದ ಮಣ್ಣು ಅಂತ ಹೇಳ್ತಾರೆ. ಈಗ ಇನ್ನೊಬ್ರು ನಮ್ಮೊಟ್ಟಿಗಿದ್ದಾರೆ, ಅವಿನಾಶ್ ಶೆಟ್ಟಿ ಅಂತ, ಸ್ಥಳೀಯರು. ಇವರು ಇಲ್ಲೇ ಪಾಯಿಂಟ್ ನಂಬರ್ 8 ಅಂತ ನಾವು ಏನು ಕರಿತೀವಿ ಅದರ ಪಕ್ಕದಲ್ಲೇ ಇರುವವರು. ಅವರು ಕೂಡ ಇಲ್ಲಿ ಓಡಾಡುವವರು. ಅವಿನಾಶ್ ಶೆಟ್ಟಿ ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ಪಾಯಿಂಟ್ ನಿನ್ನೆ ನಾವು ನಿಮಗೆ ಸಿಕ್ಕಿದ್ದೀವಿ, ಮಾತಾಡ್ಸ್ಲಿಕ್ಕಾಗಿಲ್ಲ ನಿಮ್ಮನ್ನು. ಪಾಯಿಂಟ್ ನಂಬರ್ 8 ನಾವು ಹೇಳ್ತೀವಿ, ನೀವು ಅದರ ಹತ್ತಿರದಲ್ಲಿದ್ದೀರಿ. ಈಗ ಪಾಯಿಂಟ್ ನಂಬರ್ 8 ಅನ್ನು ಅದಾಗಿದೆ, ಅಲ್ಲಿ ಏನು ಸಿಕ್ಕಿಲ್ಲ. ಎಷ್ಟು ವರ್ಷ ಧರ್ಮಸ್ಥಳದಲ್ಲಿ ಇದ್ದೀರಿ ನೀವು? ನಾವು ಅಂದ್ರೆ ಇಲ್ಲಿ ಸೇತುವೆ ಪಕ್ಕ ನಮ್ಮ ಮನೆ ಇದೆ, ನದಿ ಪಕ್ಕನೇ ಇದೆ. ನಾವು ನಮ್ಮ ಅಜ್ಜನ ಕಾಲದಿಂದ ಇಲ್ಲಿ ಇದ್ದೇವೆ. ಒಂದು 70-75 ವರ್ಷ ಹಿಂದೆಯಿಂದ ಅದೇ ಪ್ಲೇಸ್ ಅಲ್ಲಿ ನಾವು ಇದ್ದೇವೆ, ವಾಸ ಆಗಿದ್ದೇವೆ. ನನಗೆ ಒಂದು 48 ವರ್ಷ ಆಗಿದೆ ಈಗ. ನನ್ನ ಅನುಭವ ಒಂದು 40 ವರ್ಷದಿಂದ ಈ ನದಿ ನೋಡಿದಂತ ಅನುಭವ ಇದೆ ನನಗೆ. ಪಾಯಿಂಟ್ ನಂಬರ್ 8 ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಹತ್ರ ಇದೆ, ನಿಮ್ಗೆ ಧರ್ಮಸ್ಥಳದ ಬಗ್ಗೆ ಏನ್ ಹೇಳ್ತೀರಿ ನೀವು? ಧರ್ಮಸ್ಥಳದ ಬಗ್ಗೆ ನಮಗೆ ಹೇಳುವಂತದಂದ್ರೆ, ಇದೀಗ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದು ತುಂಬಾ ಬೇಸರದ ವಿಷಯ. ಅನಾವಶ್ಯಕವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ನಮಗೆ ತುಂಬಾ ಅಭಿಮಾನ ಇದೆ, ಯಾಕೆಂದ್ರೆ ಎಷ್ಟೋ ಲಕ್ಷಾಂತರ ಜನರಿಗೆ ಇಲ್ಲಿಂದ ಪ್ರಯೋಜನ ಪಡುತ್ತಾ ಇದ್ದಾರೆ. ಹಾಗಿರುವಾಗ ಈ ತರ ಎಲ್ಲ ಸುಳ್ಳು ಅಪಪ್ರಚಾರ ಮಾಡೋದು ಸರಿಯಲ್ಲ ಅಂತ ಹೇಳ್ತೇವೆ. ಅಲ್ಲ, ಪಾಯಿಂಟ್ ನಂಬರ್ 8 ಹತ್ರ ಇದ್ರಿ, ಯಾವಾಗ್ಲಾದ್ರೂ ಯಾರಾದ್ರೂ ಅಗಿಯುವುದು, ಹೆಣ ತಂದು ಹಾಕುವುದು, ಈ ರೀತಿಯ ಚಟುವಟಿಕೆಗಳು ಧರ್ಮಸ್ಥಳದಲ್ಲಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ ಸರ್, ಇಲ್ಲ. ನಾನು 2006ರಲ್ಲಿ ಅಲ್ಲಿ ನಮ್ದು ದೊಡ್ಡ ಮನೆ ಆಚೆ ಇದೆ, ಅದೇ ಪಕ್ಕದಲ್ಲಿ ಈ ಹೊಳೆಗೆ ಕಾಣುವ ಹಾಗೆ ನನ್ನ ಮನೆ ಇದೆ. ಈಗ 2006ರಿಂದ ಅಲ್ಲಿ ಮನೆ ಮಾಡ್ಲಿಕ್ಕೆ ಮುಂಚೆ ಒಂದು 4 ವರ್ಷನೂ ಅಲ್ಲಿ ಒಂದು ಚಿಕ್ಕ ಮನೆ ಮಾಡ್ಕೊಂಡಿದ್ದೆ. ಒಂದು 2002ರಿಂದ ಅಲ್ಲೇ ಇದ್ದೇನೆ, ಸ್ಪಾಟ್ ಪಕ್ಕದಲ್ಲೇ ಇದ್ದೇನೆ. ಆ ತರ ಎಂತ ಘಟನೆ ಅಲ್ಲಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಈ ಪ್ರದೇಶಕ್ಕೆ ಬಂದಾಗ ನೀವು ಹೇಳ್ತಾ ಇದ್ರಿ, ನಾನು ಈ ಪ್ರದೇಶದಿಂದ ಓಡಾಡ್ತಾ ಇದ್ದೆ, ನಾವು ಇಲ್ಲಿ ಸ್ಥಳೀಯರು, ಇಲ್ಲಿ ಗುಂಡಿ ಇತ್ತು ಮುಂಚೆ ಅಂತ ಹೇಳ್ತೇವೆ. ಹೌದು ಸರ್, ನಂದು ಇಲ್ಲಿ ಆಟೋ ರಿಕ್ಷಾ ಇತ್ತು, ನಾನು ರಿಕ್ಷಾದಲ್ಲಿ ದುಡಿತಾ ಇದ್ದೇನೆ. ಆಗ ಆ ಸಂದರ್ಭದಲ್ಲಿ ಈ ಕಡೆ ಎಲ್ಲ ನಾವು ಬಾಡಿಗೆ ಎಲ್ಲ ಹೋಗ್ತಾ ಇರುವ ಮಾಮೂಲಿ ರೋಡ್ ಇದು. ಇಲ್ಲಿ ದೊಡ್ಡ ಗುಂಡಿ ಇತ್ತು, ಇಲ್ಲಿ ದೊಡ್ಡ ಗುಂಡಿ ಇತ್ತು. ಮಣ್ಣು ತುಂಬಿ ಇರಲಿಲ್ಲ. ಇಲ್ಲ, ಮೊದಲು ಈ ರೋಡ್ ಸ್ವಲ್ಪ ಗುಂಡಿಯಲ್ಲೇ ಇತ್ತು. ಅದೇ 2009 ಕಾಣುತ್ತೆ, ಯಾಕಂದ್ರೆ ನೀರು ಈ ಕಡೆ ಕಾಲುವೆ ತರ ಹರಿದು ಬರ್ತಾ ಇದೆ. ಈ ರೋಡಿನ ಅವಸ್ಥೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ ಎಲ್ಲಿಂದ ಈ ಕಡೆಯಿಂದ ಆ ಕಡೆ ಗುಂಡಿ ಇತ್ತು, ಈ ಕಡೆ ಮತ್ತೆ ಸ್ವಲ್ಪ ಎತ್ತರ ಮಾಡಿದ್ದಾರೆ, ಆ ಕಡೆ ತುಂಬಾ ಗುಂಡಿನೇ ಇತ್ತು ಅಲ್ಲಿ. ಇದನ್ನು ಯಾವಾಗ ಮುಚ್ಚಿಸಿದ್ದು? ಸಾಧಾರಣವಾಗಿ 2009ರಲ್ಲಿ ಇದು ಪ್ರವಾಹ ಬಂದಿದೆ. 2016-17ರಲ್ಲಿ ಅಲ್ಲ, 19ರಲ್ಲಿ 19 ಆಗಸ್ಟ್ 9ಕ್ಕೆ ಬಂದದ್ದು ಪ್ರವಾಹ. ಹೌದು ಸರ್. ಆಗ ಇಲ್ಲಿ ಮೇಲ್ಗಡೆವರೆಗೆ ನೀರು ಬಂದಿದೆ. ಹೌದು ಸರ್. ಆಗ ಮತ್ತು ಅಷ್ಟು ಕೊಚ್ಚಿಕೊಂಡು ಹೋಗಿದೆ. ಈಗ ಮಣ್ಣು ತುಂಬಿದ್ದು ಅದರ ನಂತರ ತುಂಬಿದ್ದು. ಅದೇ ಇಲ್ಲೇ ಪಕ್ಕದಲ್ಲಿ ಇಲ್ಲಿ ಗಣೇಶ್ ಶೆಟ್ರು ಅಂತ ಇದ್ದಾರೆ, ಅವ್ರದ್ದು ಮನೆ ಪಕ್ಕ ದೊಡ್ಡ ಒಂದು ಬರೆ ಇತ್ತು. ಅದೆಲ್ಲ ಬರೆ ಅವ್ರಿಗೆ ಮಣ್ಣು ತೆಗಿಲಿಕ್ಕಿತ್ತು, ಹಾಗೆ ಆ ತೆಗೆದ ಮಣ್ಣೆಲ್ಲ ಇಲ್ಲಿ ತುಂಬಿಸಿದ್ದಾರೆ. ಅಲ್ಲಿಂದ ತಂದು ಅಲ್ಲಿ ತುಂಬಿಸಿದ್ದಾರೆ. ಈಗ ಒಬ್ಬ ಭೀಮಾ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಈಗ ಅನಾಮಿಕ ಯಾರಿದ್ದಾನೆ, ನಾವು ಅವನಂತೂ ಭೀಮಾ ಅಂತ ಒಳ್ಳೆ ಹೆಸರು ಇಟ್ಟಿಲ್ಲ, ನಾವು ಅವನನ್ನು ಬೇರೆ ಹೆಸರು ಇಟ್ಟು ಕರಿತಾ ಇದ್ವಿ. ಈ ಮಣ್ಣನ್ನು 2014ರಲ್ಲಿ ನಾನು ಇಲ್ಲಿ 100 ಹೆಣಗಳನ್ನು 10 ಹೆಣಗಳು ಅಸ್ಥಿಪಂಜರಗಳು ಸಿಗುತ್ತವೆ ಅಂತ ಹೇಳ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಸಾಧ್ಯ ಇಲ್ಲ ಸರ್ ಇಲ್ಲಿ ಅಷ್ಟು ಸಿಗ್ಲಿಕ್ಕೆ. ಒಂದು ಅಪರೂಪದಲ್ಲಿ ಹೆಣಗಳು ಬರ್ತದೆ, ಇಲ್ಲಿ ಬರ್ತಾರೆ, ಸುಸೈಡ್ ಮಾಡ್ಕೊಳ್ತಾರೆ. ಈಗ ಇದೇ ಸ್ಪಾಟ್ ಅಲ್ಲಿ ನೋಡಿ, ನಾವು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆವು,
ಆ ಸ್ಪಾಟಲ್ಲಿ ಇಬ್ರು, ಒಂದು ಗಂಡು ಮತ್ತು ಹೆಣ್ಣು ಇಬ್ರು ಒಂದು ವೇಲಲ್ಲಿ ಕಟ್ಟಿಕೊಂಡು ಬಂದು ಇಲ್ಲಿ ಹಾರಿದ್ರು. ನಾವೆಲ್ಲ ಓಡಿ ಬಂದು ಇಲ್ಲಿ ಬಂದು ಎಳೆದು ಹಾಕಿದ್ದೇವೆ. ಅಂತಹದ್ದು ಗೊತ್ತಾದ್ರೆ ನಾವು, ಇದು ಯಾವ ವರ್ಷದಲ್ಲಿ ನೀವು ಇದು ಮಾತಾಡಿದ್ದು? ಸಾಮಾನ್ಯ ಒಂದು 14ರಿಂದ ಮುಂಚೆ, ಹಾ. 14ರಿಂದ ಮುಂಚೆನೆ ಹುಡುಗಿ ಬಂದು ಹುಡುಗ ಹುಡುಗಿ ಬಂದು ಇಬ್ರು ಒಟ್ಟಿಗೆ ವೇಲಲ್ಲಿ ಕಟ್ಟಿಕೊಂಡು ಹಾರಿದ್ದಾರೆ. ಹಾ. ಆಗ ಇವನು ನಮಗೆ ಈಗ ಒಂದು ಅನುಮಾನ ಇರುವ ವ್ಯಕ್ತಿ, ಈಗ ಭೀಮಾ ಅಂತ ಹೇಳುವವ, ಅವನು ಹೌದಾದ್ರೆ, ನಮ್ಮ ಅನುಮಾನದ ವ್ಯಕ್ತಿ ಹೌದಾದ್ರೆ ಅವನು ನಮ್ಮ ಜೊತೆ ಇದ್ದ, ಅವನು ಬಂದು ಎಳಿಲಿಕ್ಕೆ ಬಂದಿದ್ದಾನೆ, ಅವನು ಹೌದಂತಾದ್ರೆ. ಅಂತ ತುಂಬಾ ಘಟನೆಗಳು. ಈಗ ಮೇಲ್ಗಡೆ ಕೆಲವು ಸತ್ತ ಹೆಣಗಳು ಮೇಲ್ಗಡೆಯಿಂದ ಈ ಕಡೆ ತೇಲಿಕೊಂಡು ಬರುವಂತದ್ದು ಇದೆ. ಇಲ್ಲಿ ಡ್ಯಾಮ್ ಅಲ್ಲಿ ಸಿಕ್ಕಾಕೊಳ್ತದೆ, ಇಲ್ಲಿ ಬಂದು ಸಿಕ್ಕಾಕೊಂಡ್ರೆ ಇಲ್ಲಿ ತೆಗೆದು ಇಲ್ಲಿ ಹೂತಾಕ್ತದೆ. ಮೊದಲು ಹೂತಾಕ್ತಿದ್ರು. ಹೇಗಂತ ಹೇಳಿದ್ರೆ, ಈ ಸ್ಮಶಾನ ಎಲ್ಲ ಆಗ್ಲಿಕ್ಕೆ ಮುಂಚೆ, ಸರಿಯಾದ ವ್ಯವಸ್ಥೆ ಎಲ್ಲ ಇರ್ಲಿಕ್ಕೆ ಮುಂಚೆ ತುಂಬಾ ಕೊಳ್ತಿದ್ರೆ, ಈಗ ನಮ್ಮ ಅಲ್ಲಿ ನಾವು ನೋಡಿದ ಹಾಗೆ ಅಲ್ಲಿ ನಮ್ಮ ಎದುರುಗಡೆ ಬಂಗ್ಲೆಗುಡ್ಡೆ ಅಂತ ಇದೆ, ಅದು ದೊಡ್ಡ ಕಾಡು. ಸಾಯ್ಲಿಕ್ಕೆ ಅಂತಲೇ ಬರ್ತಾರೆ ಅಲ್ಲಿ. ಸಾಯ್ಲಿಕ್ಕೆ ಬಂದು ಕೆಲವು ನೇಣಾಕೊಂಡು ಸಾಯ್ತಾರೆ, ವಿಷ ತೆಕೊಂಡು ಸಾಯ್ತಾರೆ, ಕೆಲವರು ಕರ್ಕೊಂಡು ಬಂದು ಕೊಂದಾಕಿ ಸಿಕ್ಕಿ ಬಿದ್ದಿದ್ದಾರೆ. ಕೆಲವರು ಹುಡುಗಿಯನ್ನು ಕರ್ಕೊಂಡು ಬಂದು ಅಲ್ಲಿ ಬಂದು ಕಲ್ಲೊತ್ತಾಕಿ ಕೊಂದು, ಬರುವಾಗ ಇಬ್ರು ಇದ್ರು, ವಾಪಸ್ ಹೋಗುವಾಗ ಒಬ್ಬನೇ ಇದ್ದಾನೆ ಅಂತ ಡೌಟ್ ಅಲ್ಲಿ ಹಿಡಿದಿದ್ದಾರೆ. ಹಿಡಿದು ಪೊಲೀಸರಿಗೆ ಕೊಟ್ಟಾಗ ಬಾಯಿ ಬಿಡಿಸುವಾಗ ತೋರಿಸಿದ್ದಾನೆ, ಮೇಲೆ ಅಲ್ಲಿ ಹೊಳೆ ಬದಿಯಲ್ಲಿ ಮೇಲೆ ಕರ್ಕೊಂಡು ಬಂದು ಕೊಂದಾಕಿ ಹೋಗಿದ್ದಾನೆ ಅಂತ. ಅನೇಕ ಇಬ್ರಿಬ್ರೆಲ್ಲ ಬರ್ತಾರೆ. ಕೆಲವರು ಎಣ್ಣೆ ಹೊಡೆಯವರೆಲ್ಲ ಬಂದು ಅಲ್ಲಿ ಬಂದು ಕುಡಿದು ಮತ್ತೊಬ್ಬನನ್ನು ಮುಗಿಸಿ ಅವನ ಹತ್ರ ಏನಾದ್ರು ಇದ್ರೆ ಹಿಡ್ಕೊಂಡು ಹೋಗುವಂತ ಘಟನೆಗಳು ಇದ್ದಾವೆ. ಮತ್ತೆ ಒಮ್ಮೆ ಒಂದಿಬ್ರು ಬಂದು ಒಬ್ಬನನ್ನು ದುಡಿ ಹಾಕಿ ಅವ ಹೋಗಿದ್ದಾನೆ. ಅಷ್ಟೊತ್ತಿಗೆ ಆ ಕಡೆ ಒಂದು ಸ್ವಾಮಿ ಅವರು ಸ್ನಾನ ಮಾಡ್ತಿದ್ರು, ಅವ್ರು ನೋಡಿದ್ರು. ಅವ್ರು ನೋಡಿ ಕೂಡಲೇ ಬಂದು ಹೇಳಿದ್ರು, ಅವನನ್ನು ಹಿಡ್ಕೊಂಡು ಮತ್ತೆ ಪೊಲೀಸ್ ಕರ್ಕೊಂಡು ಬಂದು ಕೇಳುವಾಗ ಹೌದು, ಮತ್ತೆ ನೋಡುವಾಗ ಬಾಡಿ ಇದೆ. ಈಗ ಪೂಜ್ಯ ಕಾವಂತರ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ನಡೀತಾ ಇದೆ, ಅದರ ಬಗ್ಗೆ ನೀವು ಸ್ಥಳೀಯರಾಗಿ ಏನ್ ಹೇಳ್ತೀರಿ? ಅದರ ಬಗ್ಗೆ ಇದು ಅಪಪ್ರಚಾರ, ಇದೊಂದು ಷಡ್ಯಂತ್ರ ಅಂತಲೇ ಹೇಳ್ಬೋದು ಸರ್. ಯಾಕೆಂದ್ರೆ ಇಲ್ಲಿ ದುಡ್ಡು ಮಾಡುವ ಒಂದು ವ್ಯವಸ್ಥೆ ಅಂತ ಕಾಣ್ತದೆ ನಮಗೆ ನೋಡುವ ಒಂದು ಇದರಲ್ಲಿ. ಇದೊಂದು ದುಡ್ಡು ಮಾಡುವ ಷಡ್ಯಂತ್ರ ಇದು 100% ಹಾಗೆ. ಮತ್ತೆ ಈ ತರ ಹೇಳುವಂತ ಘಟನೆಗಳು ಯಾವ್ದು ಇಲ್ಲಿ, ಈ ಅತ್ಯಾಚಾರ ಮಾಡಿ ತಂದಾಕ್ತಾರೆ ಅಂತದ್ದೆಲ್ಲ ಏನಿಲ್ಲ ಸರ್, ಅದೆಲ್ಲ ಸಾಧ್ಯವೇ ಇಲ್ಲ ಇಲ್ಲಿ. ಹಾಗೆ ಅದು ಈ ಪಬ್ಲಿಕ್ ಎಲ್ಲ ತಂದು ಹಾಕ್ಲಿಕ್ಕೆ ಸಾಧ್ಯ ಇದೆಯಾ ಸರ್? ವೀಕ್ಷಕರೇ, ಇದು ಅವಿನಾಶ್ ಶೆಟ್ಟಿ ಅವರು ಅಂತ ಇಲ್ಲಿಯ ಸ್ಥಳೀಯರು ಮಾತ್ರ ಅಲ್ಲ, ಇಲ್ಲಿ ಆಟೋ ರಿಕ್ಷಾ ಓಡಿಸ್ತಾ ಇದ್ರು. ಇಲ್ಲಿ ಪಾಯಿಂಟ್ ನಂಬರ್ 8 ಏನಿದೆ ಅಲ್ಲಿನ ಪಕ್ಕದ ನಿವಾಸಿ ಕೂಡ, ಅವರ ಬಿಸ್ನೆಸ್ ಕೂಡ ಅಲ್ಲೇ ಇದೆ. ಅವ್ರು ಹೇಳ್ತಾರೆ, ಅವರು ಕೂಡ ಹೇಳೋದಷ್ಟೇ, ನಾನು ಇದಕ್ಕೆ ವಿಟ್ನೆಸ್ ಇದ್ದೀನಿ, ಲೈವ್ ವಿಟ್ನೆಸ್ ಇದ್ದೀನಿ. ನಾವೇನು ಮುಸುಕುದಾರಿಗಳಾಗಿ ಅಥವಾ ನಾವೇನು ಹೆದರ್ಕೊಂಡ್ಬಿಟ್ಟು ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ನಮ್ಗೆ ಬೇಡ, ನಾವು ಅದನ್ನು ನೋಡಿದ್ದೀವಿ, ನಾವು ನೋಡ್ಬಿಟ್ಟು ಹೇಳ್ತಾ ಇದೀವಿ, ಇದು ಮಣ್ಣನ್ನು 2019 ನಂತರ ಹಾಕಲಾಯಿತು ಅಂತ ಹೇಳ್ತಾರೆ. ಕರೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ಮನೆಯ ಎದುರುಗಡೆ ನಾನು ಹೇಳ್ತೀನಿ ಕೊಡಿ, ಈ ಸೈಟ್ ಇದೆಲ್ಲ ಅದರ ಎದುರುಗಡೆ ಒಂದು ಮನೆ ಇದೆ. ಆ ಮನೆಯನ್ನು ತೋರಿಸಿ ನೋಡಿ. ಆ ಮನೆ ನೋಡಿ ಎಕ್ಸಾಕ್ಟ್ಲಿ ಒಂದು 100 ಮೀಟರ್ಸ್ ದೂರದಲ್ಲಿ. ಅಂದರೆ ಅವರ ಅಂಗಳದಿಂದ ನೋಡಿದ್ರೆ ಈ ಸೈಟ್ ಕಾಣುತ್ತೆ, ಅವರ ಅಂಗಳದಿಂದ ನೋಡಿದ್ರೆ ಈ ಸೈಟ್ ಕಾಣುತ್ತೆ. ನಾವು ಊಹಾಪೋಹಗಳು ಬೇಡ, ಕತೆಗಳು ಬೇಡ, ಅವನು ಹೇಳಿದ ಇವನು ಹೇಳಿದಂತ ಬೇಡ. ನಾವು ಹೇಳಿದ್ವಿ ಗ್ರೌಂಡ್ ರಿಪೋರ್ಟ್ ಅಂತ ಹೇಳಿದ್ವಿ. ನಮ್ಗೆ ಸ್ಥಳೀಯರ ಹತ್ರ ನಾವು ಮಾತಾಡಬೇಕು, ಸ್ಥಳೀಯರನ್ನು ಕೇಳ್ಕೊಬೇಕಂತ. ಈಗ ಇಲ್ಲಿನ ಸ್ಥಳೀಯರೇ ಅಂದ್ರೆ 100 ಮೀಟರ್ಸ್ ಈ ಪಾಯಿಂಟ್ ನಂಬರ್ 13 ಗುರುತಿಸಿದ್ರಲ್ಲ, ಅದರ 100 ಮೀಟರ್ ಒಬ್ಬಸಿಟ್ಟಿರುವ ಮನೆಯವರು ಬಂದಿದ್ದಾರೆ. ಸರ್, ನಿಮ್ಮ ಹೆಸರೇನು? ಇಂದ್ರೇಶ್ ಅಂತ. ಇಂದ್ರೇಶ್ ಅವರೇ, ಈಗ ಪಾಯಿಂಟ್ ನಂಬರ್ 13 ಅಂತ ಏನಿದೆ, ಇದೊಂಥರ ನಿಗೂಢವಾದ ಒಂದು ಪಾಯಿಂಟ್ ಆಗಿದೆ. ಯಾಕಂದ್ರೆ ಎಲ್ಲರೂ ಹೇಳುದು ಇದರಲ್ಲಿ ಅತಿ ಹೆಚ್ಚಿನ ಅಸ್ಥಿ ಪಂಜರ ಇಲ್ಲೇ ಇದೆ. ಅವನು ಭೀಮಾ ಅಂತ ಅವನೇನು ಹೇಳ್ತಾನೆ, ಇಲ್ಲೇ ಎಲ್ಲ ಹೂತಾಕಿದೀನಿ ಅಂತ ಹೇಳ್ತಾರೆ. ಇಲ್ಲಿನ ಸ್ಥಳೀಯರನ್ನು ಕೇಳಿದ್ರೆ ಇಲ್ಲ, ಇದು 2019 ಇದು 10 ಫೀಟ್ ಡೌನ್ ಇತ್ತು, ಇಲ್ಲಿ ಮಣ್ಣು ಹಾಕಲಿರಲಿಲ್ಲ. ಅಲ್ಲಿ ನೇತ್ರಾವತಿ ನೆರೆ ಬಂದ ಮೇಲೆ ಇಲ್ಲಿ ಅದನ್ನೆಲ್ಲ ರಿಪೇರಿ ಮಾಡಿ 2019 ಈ ಮಣ್ಣನ್ನು ಗಣೇಶ್ ಶೆಟ್ಟಿ ಅಂತ ಹೇಳುವವರ ಮನೆಯಿಂದ ತಂದು ಇದನ್ನು ಮುಚ್ಚಲಾಯಿತು ಅಂತ ಹೇಳ್ತಾರೆ. ನೀವು ಸ್ಥಳೀಯರಿದ್ರಿ, 100 ಮೀಟರ್ಸ್ ನಮ್ಗೆ ಕಾಣ್ತಾ ಇದೆ ನಿಮ್ಮ ಮನೆ. ನಿಮ್ಮ ಮನೆಯ ಅಂಗಳದಲ್ಲಿ ನಿಂತ್ರೆ ಇದು ಕಣ್ಣಿಗೆ ಕಾಣುವ ಗೋಚರಿಸುವಷ್ಟು ದೂರದಲ್ಲಿದೆ. ನಿಮ್ಮ ಅಭಿಪ್ರಾಯ ಏನು ಈ ಸೈಟ್ ಬಗ್ಗೆ? ಏನಂದ್ರೆ ಸರ್, ನಾವು ಈಗ ನನಗೊಂದು 29 ವರ್ಷ ಆಗಿದೆ. ನನಗೆ ಬುದ್ಧಿ ಬಂದ ನಂತರ ನಮಗೆ ಇಲ್ಲಿ ಆಗೋಗೋ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಈ ನದಿಯಲ್ಲಿ ನಾವು ಆಟಾಡ್ತಾ ಇಲ್ಲಿ ತನಕ ಆಟಾಡ್ಕೊಂಡು ಬರ್ತೇವೆ ಚಿಕ್ಕದಿಂದಿರೋದು. ಮೊದ್ಲು ಈ ತರ ಇರ್ಲಿಲ್ಲ, ಈ ತರ ಈ ದಾರಿಯಲ್ಲಿ ಈ ಕಡೆ ಇತ್ತು. ಇದು ನೆರೆ ಬಂದಾದ್ಮೇಲೆ ಈ ತರ ಚೆನ್ನಾಗಿ ಕಟ್ಟಿರುವಂತದ್ದು. ಅದರಿಂದ ನಮ್ಗೆ ಏನಾದ್ರೂ ಈ ಕಡೆ ಯಾವ ತರ ಆದ್ರೂ ನಮ್ಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ ನಾವು ಚಿಕ್ಕದಿಂದ ಆಟ ಆಡ್ಕೊಂಡು ಮತ್ತೆ ನದಿಯಲ್ಲಿ ನೀರಿರುವ ಕಾರಣ ನಮ್ಗೆ ಬೇಸಿಗೆಯಲ್ಲಿ ನೀರು ಇರ್ತಿರ್ಲಿಲ್ಲ. ಹಾಗಾಗಿ ನಾವು ನದಿಗೆ ಬಂದು ಸ್ನಾನ ಎಲ್ಲ ಮಾಡ್ತಿದ್ವು. ಏನಾದ್ರೂ ಆಗ್ತಿದ್ರು ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಸಿಗುವಂತ ಗೊತ್ತು, ಎಲ್ಲರಿಗಿಂತ ಜಾಸ್ತಿ ಗೊತ್ತಿರುವುದು ನಮಗೆ. ಹಾಗಾಗಿ ಇಲ್ಲಿ ಆ ತರದ ಪ್ರಸಂಗ ನಡೆದಿದ್ರೆ ನಮಗೆ ಯಾರು ಗೊತ್ತಿಲ್ಲದಿದ್ರು ಯಾರಾದ್ರೂ ಹೇಳ್ತಿಲ್ಲ. ಈಗ ಭೀಮಾ ಅನ್ನುವವನು 1995ರಿಂದ 2014 ಒಳಗಡೆ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಆದಂತಹ ಏನು ಅನ್ಯಾಯ ಮಾಡಿ ರೇಪ್ ಮಾಡಿ ಮರ್ಡರ್ ಮಾಡಿದಂತಹ
ಬಾಡಿಗಳನ್ನು ಇಲ್ಲಿ ತಂದು ಹಾಕಿದೀನಿ ನಾನು ಅಂತ ಹೇಳ್ತಾನೆ. ಸಾ- ಬಟ್ ನೀವು ಸ್ಥಳೀಯರು ಹೇಳ್ತಾ ಇದ್ದೀರಿ ಇಲ್ಲಿ ಬಾಡಿ ಹಾಕ್ಲಿಕ್ಕೆ ಆಗದ್ದು ಚಾನ್ಸೇ ಇಲ್ಲ, ಯಾಕಂದ್ರೆ ಆಗ ಇಲ್ಲಿ ಕಾಲುವೆ ಇತ್ತು, ಇಲ್ಲಿ ನೀರು ಹೋಗ್ತಾ ಇತ್ತು. 2019ರಲ್ಲಿ ಇಲ್ಲಿ ಮಣ್ಣು ಮುಚ್ಚಿ, ನೀವೇನ್ ಹೇಳ್ತೀರಿ? 2014ರ ಮುಂಚೆ ಅವನೇನಾದ್ರೂ ಇಲ್ಲಿ ತಂದು ಹೂತಾಕಿರ್ಬೋದಾ? ಚಾನ್ಸ್ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತಲ್ಲ, ಇಲ್ಲಿ ತನಕ ಯಾರಿದ್ರಿ ಮನೆಯಲ್ಲಿ? ನನ್ನ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಇದ್ದೇವೆ ನಾವು. ನೀವು ಜಾಯಿಂಟ್ ಫ್ಯಾಮಿಲಿ? 25 ಜನ ಇದ್ದೇವೆ. ನೀವು ಏನ್ ಕೆಲಸ ಮಾಡ್ತಾ ಇದ್ರಿ? ನಾವಿಲ್ಲಿ ನಮ್ದು ಶಾಪ್ ಇದೆ, ಅಲ್ಲೇ ಇರೋದು ಇವಾಗ. ಮತ್ತೆ ನಮ್ದೆಲ್ಲ ಗಾಡಿಯಲ್ಲೇ ಇತ್ತು. ಹಾಗಾಗಿ ನಾವು ಬೆಳಿಗ್ಗೆ ಬೇಗ ಎದ್ದು ತಂದೆ ಎಲ್ಲ ಹೋಗ್ತಿದ್ರು, ಚಿಕ್ಕಪ್ಪ ಎಲ್ಲ ಅಂಗಡಿಗೆ ಹೋಗ್ತಿದ್ರು ಬೇಗ. ಇವಾಗಲ್ಲ, ಚಿಕ್ಕಪ್ಪನಿಗೆ ಒಂದು 25-30 ವರ್ಷದ ಅಂಗಡಿ ಇದೆ. ನಮಗೆ ಅದು ಎಷ್ಟು ಬೇಕು 4 ಗಂಟೆಗೆ ಎದ್ದೇಳ್ತೇವೆ ಇಲ್ಲಿ. ಆ ಸಂಡೇ ಮಂಡೇ ಎಲ್ಲ 3 ಗಂಟೆ ಎದ್ದೇಳ್ತೇವೆ. ಅವಾಗಾದ್ರೂ ಗೊತ್ತಾಗ್ಬೇಕು. ರಾತ್ರಿ ಬರುವಾಗ ನಮ್ಮ ಅಣ್ಣ ಇರ್ಬೋದು, ತಂದೆಯರು ಬರುವಾಗ 10 ಗಂಟೆ ಆಗ್ತದೆ. ಅಷ್ಟೊತ್ತಾಗದು ಗೊತ್ತಾಗ್ಬೇಕು. 11ರಿಂದ 1-2 ಗಂಟೆಗೆ ಗೊತ್ತಿಲ್ಲ. ಆದ್ರೂ ಆ ಕಡೆ ಈ ಕಡೆ ಗಾಡಿ ಹೋಗೋರು ಆದ್ರೂ ಹೇಳ್ತಾರೆ ನಿಮ್ಮ ಮನೆ ಹತ್ರ ಈ ತರ ಆಗ್ತಿತ್ತು. ಆ ತರದ ಯಾವುದೇ ಪ್ರಸಂಗ ಹೂತಿಟ್ಟದಾಗ್ಲಿ ಯಾವ್ದು ಗೊತ್ತೇ ಇಲ್ಲ ನಮಗೆ. ಇವಾಗನೇ ಗೊತ್ತಾಗಿರೋದು. ನಮ್ ಪ್ರಕಾರ ಸಾಧ್ಯವೇ ಇಲ್ಲ. ಇಲ್ಲ, ನಮಗೆ ಆಶ್ಚರ್ಯ ಆಗ್ತುಂಟು, ಈ ತರ ಹೇಳ್ತಿದಾರಪ್ಪ ಯಾರು ಅಂತ. ಹಾಗಾಗಿ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಪ್ರೇಕ್ಷಕರೇ, ಇದು ನಾನು ಹೇಳ್ತಾ ಇರೋದು ನೋಡಿ. ಈ ಮನೆಯನ್ನು ನಾನು ನಿಮ್ಗೆ ತೋರಿಸಿದೀನಿ. ಇದು ಜಸ್ಟ್ ಐ ಥಿಂಕ್ ನಾನು ವಾಕ್ ಮಾಡಿದ್ರು ಕೂಡ ನಾಟ್ ಈವನ್ 30 ಸೆಕೆಂಡ್ಸ್. ಅವರ ಮನೆಯಿಂದ ನೀವು ಈ ಕಡೆ ಬಂದ್ರೆ 30 ಸೆಕೆಂಡ್ಸ್ ಇಲ್ಲ, ಅವರ ಅಂಗಳದಿಂದ ನೀವು ನೋಡಬಹುದು. ಇಲ್ಲಿ ಸ್ನಾನಕ್ಕೆ ಬಿಸಿ ನೀರು ದೊರೆಯುತ್ತಿದೆ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಅಲ್ಲಿ ನೋಡಿ ಅವರ ಮನೆ ಕಾಣ್ತಾ ಇದೆ. ಅವರ ಮನೆಯಿಂದ ಎಕ್ಸಾಕ್ಟ್ಲಿ ಅಂಗಳದಲ್ಲಿ ನಿಂತ್ಕೊಂಡ್ರೆ, ಅವರ ಮನೆಯ ಬೆಡ್ರೂಮ್ ಅಲ್ಲಿ ನಿಂತ್ಕೊಂಡ್ರೆ, ಅವರ ಮನೆಯ ಹಿಂಬಾಗಿಲಲ್ಲಿ ನಿಂತ್ಕೊಂಡ್ರೆ ಈ ಸೈಟ್ ಕಾಣುತ್ತೆ ನಮ್ಗೆ. ಈ ಸೈಟ್ ಕಾಣುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರಂದ್ರೆ, ನಾವು ಇಲ್ಲಿ ಆಟ ಆಡ್ತಾ ಇದೀವಿ, ನಾವು ಇಲ್ಲಿ ಈ ಹೊಳೆಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಬೇಸಿಗೆಗಾಲದಲ್ಲಿ, ನಮ್ಮ ಎದುರುಗಡೆನೆ ಜಾಗ ಇದು, ನಾವು ಇಲ್ಲಿ ಓಡಾಡ್ತಾ ಇದ್ವಿ. ಇದು ಈಗ ಏನು ನಾವು ಎಲೆಕ್ಟ್ರಿಸಿಟಿ ಲೈನ್ ಏನಂತ ತೋರಿಸ್ತಾ ಇದೀವಿ ಅಲ್ಲ, ಆ ಲೈನ್ಗಳೇ 2019ರ ಪ್ರವಾಹ ಬಂದ ಮೇಲೆ ಆಯ್ತು ಅಂತ ಹೇಳ್ತಾರೆ. ಅಂದರೆ ಇಲ್ಲಿರುವ ಮಣ್ಣನ್ನು 2019 ಈಗ ಅಗಿಬೇಕಾದ್ರು, ನೀವು ನೋಡಿ ಅಲ್ಲಿ ಅಗಿಬೇಕಾದ್ರು, ಸಪೋಸ್ ಆ ಕಂಬಗಳನ್ನು ಬೇಕಾದ್ರೆ ಅಗಿಬೇಕಾದ್ರು ನೀವು ನೋಡಿ ಅದು ಎಷ್ಟು ಅಂತರದಲ್ಲಿ ಅಗ್ದಿದ್ದಾರೆ ಅಂತ. ಆಗ್ಲೇ ಬಾಡಿ ಇದ್ರೆ ಆಗ್ಲೇ ಅವರಿಗೆ ಕಳೆಬರ ಸಿಗ್ಬೇಕಿತ್ತು. ಅಲ್ಲಿಂದ ಇಲ್ಲಿವರೆಗಿನ ಮಣ್ಣು ಅಂದ್ರೆ ಇಲ್ಲಿಂದ ಹಿಡಿದು ನಾನು ವಾಕ್ ಥ್ರೂ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಈ ಕಡೆ ಝೂಮ್ ಮಾಡಪ್ಪ. ಈ ಕಡೆ ಇಲ್ಲಿಂದ ಬಂದು ಈ ಕಡೆವರೆಗಿನ ಮಣ್ಣು ಅಂದರೆ ನೋಡಿ, ನೀವು ನೋಡಬಹುದು ಆ ಕಡೆಯಿಂದ ಕಾಲುವೆಗಳಿದ್ದಾವೆ. ಈಗ ನೀರನ್ನು ಈ ರೀತಿ ಇಲ್ಲಿಗೆ ಹರಿಬಿಡಲಾಗಿದೆ ನೋಡಿ. ಈ ನೀರನ್ನು ಇಲ್ಲಿ ಹರಿಬಿಡಲಾಗಿದೆ. ಇಲ್ಲಿ ನೋಡಿದ್ರೆ ನಿಮಗೆ ಈ ದಿಸ್ ಪಾರ್ಟ್, ನಾನು ಈ ಕಡೆಗೆ ಬರ್ತಾ ಇದ್ದೀನಿ, ಈ ಪಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಮಣ್ಣನ್ನು ರೀಸೆಂಟ್ಲಿ ತುಂಬಿದಂತಹ ಮಣ್ಣುಗಳು. ನೀವು ನೋಡಿ ಈ ಮಣ್ಣನ್ನು ನೀವು ನೋಡಬಹುದು. ಈ ಮಣ್ಣೇನಿದೆ ಅಲ್ವಾ, ಇದು ರೀಸೆಂಟ್ಲಿ ತುಂಬಿದಂತಹ ಮಣ್ಣುಗಳು. ಈಗ ಅಂದ್ರೆ ಅಲ್ಲಿಂದ ಇಲ್ಲಿಯವರೆಗೆ ನೀವು ನೋಡಬಹುದು. ಅಲ್ಲಿ ನೋಡಿ ನೀವು, ನಾನು ಒಂದು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ನೋಡಿ ಈ ಕಡೆಗೆ ನೀವು ಬಂದ್ರೆ ಇಲ್ಲಿಂದ ಇದು ಮಣ್ಣನ್ನು ಹಾಕಿದಂತಹ ರೀತಿಯಲ್ಲಿದೆ. ಈ ಜಸ್ಟ್ ಇಫ್ ಯು ಸಿ ದಿಸ್, ಇಲ್ಲಿಂದ ಇಳಿಜಾರಿದೆ. ಈ ಇಳಿಜಾರಲ್ಲಿ ನಿಮಗೆ ಇಲ್ಲಿ ಮಣ್ಣು ತುಂಬಿಸಲಾಗಿದೆ. ಅಂದ್ರೆ ಪ್ರೆಸೆಂಟ್ ನೀವು ಸಿಚುವೇಶನ್ಗಳನ್ನು ನೋಡಿದ್ರು ಕೂಡ ಇಲ್ಲಿ ಈಗಲೂ ಇದು ಮಣ್ಣು ತುಂಬಿಸಿರುವುದು ಅನ್ನೋದಕ್ಕೆ ಗೋಚರಿಸ್ತಾ ಇದೆ. ಈ ಮಣ್ಣುಗಳ ನೀವು ಮೇಲೆ ನಿಂತ್ಕೊಂಡ್ರೆ ಇದು ಮಣ್ಣನ್ನು ತುಂಬಿಸಿರುವುದು ಅನ್ನೋದನ್ನು ಇದು ಎಷ್ಟು ಚೆನ್ನಾಗಿ ದೃಢಪಡುತ್ತೆ ಅಂದ್ರೆ ನೋಡಿ. ಈಗಲೇ ನೀವು ನೋಡಬಹುದು ಈ ಮಣ್ಣುಗಳು. ಝೂಮ್ ಮಾಡಪ್ಪ ಈ ಕ್ಯಾಮ್ರಾಗಳನ್ನು. ಇಲ್ಲಿ ಈ ತುಂಬಿಸಿದ ಮಣ್ಣುಗಳನ್ನು ಇಲ್ಲಿ ನಾವು ನೋಡಬಹುದು ನೋಡಿ. ಈಗಾಗಲೇ ಇದು ಕಾಂಕ್ರೀಟ್ ಮಣ್ಣುಗಳು, ವೇಸ್ಟ್ ಮಣ್ಣುಗಳು, ಬೇರೆ ಕಡೆಗಂತ ತಂದು ಹಾಕಿದಂತ ಮಣ್ಣುಗಳಿದಾವೆ. ನೀವು ಇಲ್ಲಿ ನೋಡಿದ್ರೆ ಸ್ಥಳೀಯರು ಹೇಳಿದ ಪ್ರಕಾರ ನೋಡಿ, ಇಲ್ಲಿನೂ ಒಂದು ತಡೆಗೋಡೆಯನ್ನು ಕಟ್ಟಲಾಗಿದೆ. ಸ್ಥಳೀಯರು ಹೇಳಿದ ಪ್ರಕಾರ ಇಲ್ಲಿನೂ ಕೂಡ ನೋಡಿ. ಇಲ್ಲಿ ನೋಡಿ ಈ ಜಾಗ ನೋಡಿ ಎಷ್ಟು ಅಡಿ ಆಳದಲ್ಲಿದೆ. ಅಂದರೆ ಇಲ್ಲಿನೂ ಕೂಡ ನೀರು ಬರ್ತಾ ಇತ್ತು. ಇಲ್ಲಿ ತಡೆಗೋಡೆ ಕಟ್ಟಲಾಗಿದೆ, ಇಲ್ಲಿ ಒಂದು ಮೋರಿ ತರ ಮಾಡಲಾಗಿದೆ. ಇಲ್ಲಿಂದ ಈ ಸ್ಪಾಟ್ ಇಂದ ನೀವು ನೋಡಬಹುದು ಆ ಕಡೆನೂ ಸ್ವಲ್ಪ ಮಣ್ಣು ತುಂಬಿಸಲಾಗಿದೆ. ಈ ಕಡೆ ಒಂದು ಎಕ್ಸೆಸ್ ಅನ್ನು ಕೊಡಲಾಗಿದೆ, ನೀರು ಬರ್ಲಿಕ್ಕೆ ಎಕ್ಸೆಸ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಕಾಣಬಹುದು ಈ ಎಕ್ಸೆಸ್ ಅನ್ನು ಇಲ್ಲಿಂದ ಕೊಟ್ಟಿದ್ದಾರೆ. ಇಲ್ಲಿಂದ ಈ ಮಣ್ಣು ಫ್ರೆಶ್ ಆಗಿ, ಅಂದರೆ 3-4 ವರ್ಷದಲ್ಲಿ ಈ ಮಣ್ಣನ್ನು ತುಂಬಲಾಗಿತ್ತು ಅನ್ನೋದಕ್ಕೆ ಇಲ್ಲಿ ಜೀವಂತ ಸಾಕ್ಷಿ ನಿಮಗೆ. ನೀವು ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕಲ್ಲುಗಳು ನೋಡಿ, ಈ ಮಣ್ಣುಗಳು ನೋಡಿ, ಇದೆಲ್ಲ ಹೊಳೆ ಮಣ್ಣುಗಳು, ಎಲ್ಲಿಂದಲೂ ತಂದಾಕಿದ ಮಣ್ಣುಗಳು ಇಲ್ಲಿದ್ದಾವೆ. ಅದಕ್ಕೆ ನಾನು ನೋಡಿ, ಇದು 10 ವರ್ಷದ ನಂತರದ್ದು. ಮುಂಚಿದ್ದು ಯಾವುದು ಇದೆ ನೋಡಿ, ಅದು ನೋಡಿ ಇಲ್ಲಿ ಬಲ್ಲೆಗಳು ಬಂದಿದ್ದಾವೆ. ಇಲ್ಲಿ ಒಂದು ಗುಡ್ಡದ ರೀತಿಯಲ್ಲಿ ಬೆಳೆದಿದ್ದಾವೆ. when it comes here, ನೀವು ಈ ಮಣ್ಣಿಗೆ ಬಂದ್ರೆ ಒಂದು ನಾನು ಈ ಮಣ್ಣನ್ನು ನಿಮಗೆ ಕೈಯಲ್ಲಿ ಬೇಕಾದ್ರೆ ಅಗ್ದು ತೋರಿಸ್ತೀನಿ. ಜಸ್ಟ್ ಇಲ್ಲೇ ಬನ್ನಿ ನೀವು. ನಾನು ಆ ಕಡೆ ಮಣ್ಣನ್ನು ತೋರಿಸಲ್ಲ. ನೀವು ಇಲ್ಲಿಂದ ಕೂತ್ಕೊಂಡು ನೋಡಿದ್ರೆ ನೋಡಿ ಈ ಮಣ್ಣನ್ನು ನೋಡಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಈ ಮಣ್ಣು ಒಂದು 3-4 ವರ್ಷದ ಹಿಂದೆ ಹಾಕಿದಂತಹ ಮಣ್ಣು ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ. ಫ್ರಮ್ ದಿಸ್ ಸೈಡ್ ನೀವು ನೋಡಿದ್ರೆ
ಈ ಕಡೆಯಿಂದ ಆ ಕಡೆವರೆಗಿನ ಮಣ್ಣನ್ನು ಫ್ರೆಶ್ ಆಗಿ 3 ರಿಂದ 4 ವರ್ಷದಲ್ಲಿ ತುಂಬಿರೋದು ಅನ್ನೋದಕ್ಕೆ ಜೀವಂತ ಸಾಕ್ಷಿ ಇಲ್ಲಿ ಸಿಗುತ್ತೆ. ಅಂದರೆ 2014ರಲ್ಲಿ ಭೀಮಾ ಹೇಳಿದಂಗೆ ನಾನು ಯಾವುದೋ ಬಾಡಿಗಳನ್ನು ಇಲ್ಲಿ ತಂದು ಹಾಕಿದ್ದೀನಿ ಅಂತ ಹೇಳಿದಾಗ ಇದು ಶುದ್ಧ ಸುಳ್ಳು ಅನ್ನೋದಕ್ಕೆ ನಾವು ನಿಮಗೆ ಜೀವಂತ ಸಾಕ್ಷಿ ತೋರಿಸ್ತಾ ಇದೀವಿ. ಈಗ ನಾವು ಸೈಟ್ ನಂಬರ್ 13ರಲ್ಲಿದ್ದೀವಿ, ಪಾಯಿಂಟ್ ನಂಬರ್ 13ರಲ್ಲಿದ್ದೀವಿ. ಇಷ್ಟಕ್ಕೆ ಮಾತ್ರ ಬಿಡಲ್ಲ, ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಲ್ಲಿ ಸ್ಟೋರಿ ಮಾಡಿದಂತಹ ನಾವು, ಸತ್ಯಗಳನ್ನು ಬಯಲಿದಂತಹ ನಾವು ಈಗ ನಿಮಗೆ ಕುತೂಹಲಕಾರಿ ಪಾಯಿಂಟ್ ನಂಬರ್ 13ನ ಸ್ಟೋರಿಯನ್ನು ವಿತ್ ಟೆಕ್ನಿಕಲ್ ಎವಿಡೆನ್ಸ್ ಪವರ್ ಟಿವಿ ನಿಮ್ಮ ಮುಂದೆ ಇಡಲಿದೆ. ಇದು ಭೀಮನ ಮತ್ತು ಸೌಜನ್ಯನ ಹೋರಾಟಗಾರರ ಅಸಲಿ ಮುಖವನ್ನು ಪವರ್ ಟಿವಿ ನಿಮ್ಮ ಮುಂದೆ ಬಿಚ್ಚಿಡಲಿದೆ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.